ಹಲೋ ಫ್ರೆಂಡ್ಸ್, ಝೆರೋದಾ ಮಾರ್ಕೆಟ್ಸ್ನ ಡೈಲಿ ಬ್ರೀಫ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಾನು ನಿಮ್ಮೊಂದಿಗೆ 2 ಹೊಸ ವಿಷಯಗಳನ್ನು ಚರ್ಚಿಸಲಿದ್ದೇನೆ. ಮೊದಲಿಗೆ ರಿಲಯನ್ಸ್ನ ಲೇಟೆಸ್ಟ್ ರಿಸಲ್ಟ್ಸ್ ಅದರ ಬಿಸ್ನೆಸ್ ಫ್ಯೂಚರ್ ಅನ್ನು ಮತ್ತು ಇಂಡಿಯಾಸ್ ಎಕಾನಮಿ ಅನ್ನು ಹೇಗೆ ಶೋ ಮಾಡ್ತವೆ. ಎರಡನೇ ಸ್ಟೋರಿ, ಇಂಡಿಯಾ ತನ್ನ ಫುಡ್ ಸೆಕ್ಯೂರಿಟಿ ಪ್ರೊಟೆಕ್ಟ್ ಮಾಡಲಿಕ್ಕೆ ಇಟ್ಸ್ ಓನ್ ಪೊಟ್ಯಾಶ್ ಹೇಗೆ ಮೈನ್ ಮಾಡೋದು ಅಂತ ಪ್ಲಾನ್ ಮಾಡ್ತಾ ಇದೆ. ಹಣಕಾಸಿನ ವಿಷಯಗಳು ಮತ್ತು ಫೈನಾನ್ಷಿಯಲ್ ಮಾರ್ಕೆಟ್ಸ್ ಅಲ್ಲಿ ಆಗ್ತಿರೋ ಚೇಂಜಸ್ ಬಗ್ಗೆ ನಾವಿಲ್ಲಿ ಡೀಟೇಲ್ ಅಲ್ಲಿ ಡಿಸ್ಕಸ್ ಮಾಡೋಣ. ಇವತ್ತು 29 ಏಪ್ರಿಲ್ ಟ್ಯೂಸ್ಡೇ. ನಾನು ನಿಮ್ಮ ನಿರೂಪಕ ಸಂಚೇತ್. ನೋಡಿ, ರಿಲಯನ್ಸ್ ಇಂಡಸ್ಟ್ರೀಸ್ 2025 ಮಾರ್ಚ್ ರಿಪೋರ್ಟ್ ಈಗಷ್ಟೇ ಪ್ರಕಟಿಸಿದೆ. ಈ ಕಂಪನಿ ದೊಡ್ಡದಾಗಿದ್ದು ಪೆಟ್ರೋಲಿಯಂ, ಕ್ಲೋತ್ಸ್, ಸಿಮ್ ಕಾರ್ಡ್ ಎಲ್ಲ ಮಾರಾಟ ಮಾಡುತ್ತದೆ. ಇಷ್ಟು ದೊಡ್ಡ ಕಂಪನಿ ಇದ್ದಾಗ ಇದರ ಸ್ಥಿತಿ ನಿಜವಾಗಿಯೂ ಇಂಡಿಯನ್ ಎಕಾನಮಿಯ ಕನ್ನಡಿ ಅಂತ ಹೇಳ್ಬೋದು. ಹಿಂದಿನ 3 ತಿಂಗಳುಗಳಲ್ಲಿ ಕಂಪನಿ ಒಟ್ಟರೆ ಚೆನ್ನಾಗಿ ಕೆಲಸ ಮಾಡಿದೆ. ರೆವೆನ್ಯೂ 8.8% ಹೆಚ್ಚಾಗಿದೆ, ಎಬಿಟಾ 3.6% ಮತ್ತು ನೆಟ್ ಪ್ರಾಫಿಟ್ 6.4% ಬೆಳೆದಿದೆ. ಚೆನ್ನಾಗಿದೆ ಅಲ್ವಾ? ರಿಲಯನ್ಸ್ ನ ಕೋರ್ ಬಿಸ್ನೆಸ್ ಅಂದ್ರೆ ಆಯಿಲ್ ಟು ಕೆಮಿಕಲ್ಸ್ O2C ಸೆಗ್ಮೆಂಟ್. ಇದು ಟೋಟಲ್ ರೆವೆನ್ಯೂದಲ್ಲಿ ಹಾಫ್ ಕಾಂಟ್ರಿಬ್ಯೂಷನ್ ಮಾಡುತ್ತೆ. ಇಲ್ಲಿ ಕ್ರೂಡ್ ಆಯಿಲ್ ನ ರಿಫೈನ್ ಮಾಡಿ ಪೆಟ್ರೋಲ್, ಡೀಸೆಲ್, ಪ್ಲಾಸ್ಟಿಕ್, ಕೆಮಿಕಲ್ಸ್ ತಯಾರಿಸುವ ಕೆಲಸ ಮಾಡ್ತಾರೆ. ಈ ಕ್ವಾರ್ಟರ್ ನಲ್ಲಿ O2C ಸೆಗ್ಮೆಂಟ್ ರೆವೆನ್ಯೂ 15.4% ಹೆಚ್ಚಾಯಿತು, ಆದರೆ ಎಬಿಟಾ 10% ಕಡಿಮೆ ಆಯಿತು. ಯಾಕೆ? ಚೈನಾನಲ್ಲಿ ತುಂಬಾ ನ್ಯೂ ರಿಫೈನಿಂಗ್ ಮತ್ತು ಕೆಮಿಕಲ್ ಪ್ರೊಡಕ್ಷನ್ ಕೆಪಾಸಿಟಿ ಬಂದು ಮಾರ್ಕೆಟ್ಗೆ ಡಂಪ್ ಆಯಿತು. ಸಪ್ಲೈ ಜಾಸ್ತಿ, ಡಿಮಾಂಡ್ ಕಮ್ಮಿ ಆದ್ಮೇಲೆ ಪ್ರೈಸಸ್ ಕೆಳಗಡೆ ಹೋಗುತ್ತೆ. ಆದರೆ ರಿಲಯನ್ಸ್ ಸ್ಮಾರ್ಟ್ ಆಗಿ ರಿಯಾಕ್ಟ್ ಮಾಡಿದೆ. ಗ್ಲೋಬಲ್ ಮಾರ್ಕೆಟ್ ಮೇಲೆ ಡಿಪೆಂಡ್ ಆಗದೆ ಇಂಡಿಯಾ ಡೊಮೆಸ್ಟಿಕ್ ಮಾರ್ಕೆಟ್ನಲ್ಲಿ ಫ್ಯೂಲ್ ಸೇಲ್ಸ್ ಮಾಡಿದ್ರು. CFO ಹೇಳಿದ್ರು, ಡೊಮೆಸ್ಟಿಕ್ ಪುಷ್ ನಮ್ಮ ಸ್ಟ್ಯಾಂಡ್ ಔಟ್ ಆಗಿದೆ ಅಂತ. ಡೊಮೆಸ್ಟಿಕ್ ಸೇಲ್ಸ್ ನೋಡಿ, ಪೆಟ್ರೋಲ್ 42%, ಡೀಸೆಲ್ 33% ಮತ್ತು ಏವಿಯೇಷನ್ ಟರ್ಬೈನ್ ಫ್ಯೂಲ್ 62% ಗ್ರೋತ್ ಆಯಿತು. ಜಿಯೋ BP ಪೆಟ್ರೋಲ್ ಪಂಪ್ ನೆಟ್ವರ್ಕ್ ಕೂಡ ಈ ಡೊಮೆಸ್ಟಿಕ್ ಸೇಲ್ಸ್ಗೆ ಸಪೋರ್ಟ್ ಕೊಡ್ತಾ ಇದ್ದಾರೆ. ಫ್ಯೂಚರ್ ಪ್ಲಾನ್ಸ್ನಲ್ಲಿ ರಿಲಯನ್ಸ್ 75,000 crore ಇನ್ವೆಸ್ಟ್ ಮಾಡಲು ಪ್ಲಾನ್ ಮಾಡಿದೆ. ಸ್ಪೆಷಲಿ ಕೆಮಿಕಲ್ಸ್ ಮತ್ತು ಟೆಕ್ಸ್ಟೈಲ್ ಮೆಟೀರಿಯಲ್ ಬಿಸ್ನೆಸ್ ಡೆವಲಪ್ ಮಾಡಲು ಬೆಟರ್ ಪ್ಲಾನ್ಸ್ ಮಾಡಿದೆ, ಬೆಟರ್ ಮಾರ್ಜಿನ್ಸ್ ಕೊಡೋಕ್ಕೆ. ರಿಟೇಲ್ ಬಿಸ್ನೆಸಸ್ ನಲ್ಲಿ ಕೂಡ ಸ್ಟ್ರಾಂಗ್ ಕಮ್ ಬ್ಯಾಕ್ ನೋಡಿದ್ದಾರೆ. ಫಸ್ಟ್ ಹಾಫ್ FY24 ನಲ್ಲಿ ತುಂಬಾ ಸ್ಲೋ ಆಗಿತ್ತು, ಆದರೆ ಸೆಕೆಂಡ್ ಹಾಫ್ ಅಲ್ಲಿ ಫೆಸ್ಟಿವಲ್ಸ್, ವೆಡ್ಡಿಂಗ್ಸ್, ಮಹಾಕುಂಭ್ ಇವೆಂಟ್ಸ್ ಇದು ಸೇಲ್ಸ್ ಜಂಪ್ ಆಯಿತು. ಮಹಾಕುಂಭ್ ಒಂದು ರಿಲಿಜಿಯಸ್ ಇವೆಂಟ್ ಅಂತ ಹೇಳಿದ್ರು. ರಿಲಯನ್ಸ್ ತರ ದೊಡ್ಡ ಕಂಪನಿಗೆ ಕೂಡ ರಿಟೇಲ್ ಸೇಲ್ಸ್ ಇಂಪ್ಯಾಕ್ಟ್ ಮಾಡಿತ್ತು. ಇದು ತುಂಬಾ ಇಂಟ್ರೆಸ್ಟಿಂಗ್ ಪಾಯಿಂಟ್ ಇದೆ. ರಿಟೇಲ್ ರೆವೆನ್ಯೂಸ್ 15.7% ಇಯರ್ ಆನ್ ಇಯರ್ ಗ್ರೋತ್ ಆಯಿತು. ಎಬಿಟಾ ಕೂಡ 14.4% ಗ್ರೋತ್ ಆಯಿತು. ರಿಲಯನ್ಸ್ ಮ್ಯಾನೇಜ್ಮೆಂಟ್ ಹೇಳ್ತಾ ಇದ್ದಾರೆ, ಅವರ ಕ್ವಿಕ್ ಕಾಮರ್ಸ್ ವರ್ಟಿಕಲ್ ಪವರ್ಡ್ ಬೈ ಜಿಯೋ ಮಾರ್ಟ್ ತುಂಬಾ ಫಾಸ್ಟ್ ಆಗಿ ಗ್ರೋ ಆಗ್ತಾ ಇದೆ ಅಂತ. ಆವರೇಜ್ ಡೈಲಿ ಆರ್ಡರ್ಸ್ 62% ಇಯರ್ ಆನ್ ಇಯರ್ ಗ್ರೋತ್ ಆಯಿತು. ಮಾರ್ಚ್ ಕ್ವಾರ್ಟರ್ ಮಾತ್ರ ನೋಡಿದ್ರೆ ಅಂಡರ್ 30 ಮಿನಿಟ್ ಡೆಲಿವರಿ ಆರ್ಡರ್ಸ್ 2.4x ಗ್ರೋತ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಯಿತು. ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ರಿಲಯನ್ಸ್ ಜೆಪ್ಟೋ ತರ ಡಾರ್ಕ್ ಸ್ಟೋರ್ ನೆಟ್ವರ್ಕ್ಸ್ ಬಿಲ್ಡ್ ಮಾಡಕ್ ಹೋಗಿಲ್ಲ. ಇನ್ಸ್ಟೆಡ್ ಅವರ ಎಕ್ಸಿಸ್ಟಿಂಗ್ 2100 ಫಿಸಿಕಲ್ ಸ್ಟೋರ್ಸ್ನ ಬೇಸ್ ಮಾಡಿ ಡೆಲಿವರ್ ಮಾಡೆಲ್ ಬಿಲ್ಡ್ ಮಾಡಿದ್ರು. ಮ್ಯಾನೇಜ್ಮೆಂಟ್ ಹೇಳ್ತಾ ಇದೆ, ಇದು ಪ್ರಾಫಿಟಬಲ್ ಆಗಿದೆ ಬಿಕಾಸ್ ಫಿಕ್ಸ್ಡ್ ಕಾಸ್ಟ್ ಆಲ್ರೆಡಿ ಸ್ಟೋರ್ ಸೇಲ್ಸ್ ಕವರ್ ಮಾಡ್ತಾ ಇದೆ ಅಂತ. ಡೆಲಿವರಿ ಆರ್ಡರ್ಸ್ನ ಹ್ಯಾಂಡಲ್ ಮಾಡಲು ಇನ್ಕ್ರಿಮೆಂಟ್ ಕಾಸ್ಟ್ ಬರುತ್ತೆ, ಆದರೆ ಪ್ರಾಫಿಟಬಲ್ ಅಂಟಿಲ್ ಎಕನಾಮಿಕ್ಸ್ ತರ ನಡೀತಾ ಇದೆ. ರಿಲಯನ್ಸ್ನ ಕನ್ಸ್ಯೂಮರ್ ಬ್ರ್ಯಾಂಡ್ಸ್ ವರ್ಟಿಕಲ್ ಕೂಡ ಫಾಸ್ಟ್ ಗ್ರೋ ಆಗ್ತಾ ಇದೆ. ಕ್ಯಾಂಪಕೋಲಾ, ಇಂಡಿಪೆಂಡೆನ್ಸ್ ಗ್ರೋಸರೀಸ್ ಇವು ಇಯರ್ಲಿ 11,450 crores ರೆವೆನ್ಯೂ ಜನರೇಟ್ ಮಾಡಿತು. ಶೀನ್, ವರ್ಲ್ಡ್ ಫೇಮಸ್ ಫಾಸ್ಟ್ ಫ್ಯಾಷನ್ ಬ್ರ್ಯಾಂಡ್, AJIO ಪ್ಲಾಟ್ಫಾರ್ಮ್ ಮೂಲಕ ಅಗೇನ್ ಇಂಡಿಯಾ ಮಾರ್ಕೆಟ್ಗೆ ಎಂಟ್ರಿ ಮಾಡಿದ್ರು. 12,000+ ಕ್ಲೋತಿಂಗ್ ಆಪ್ಷನ್ಸ್ ಅವೈಲೇಬಲ್ ಮಾಡಿದ್ರು, ಮೇಕಿಂಗ್ ಇಟ್ ಒನ್ ಆಫ್ ಇಂಡಿಯಾಸ್ ವೈಡೆಸ್ಟ್ ಫ್ಯಾಷನ್ ಕಲೆಕ್ಷನ್ಸ್. ಜಿಯೋ ಚೈನಾ ಆಚೆ ವರ್ಲ್ಡ್ಸ್ ಲಾರ್ಜೆಸ್ಟ್ ಡೇಟಾ ಕಂಪನಿ ಆಗಿದೆ. ಆಮೇಲೆ ಗ್ರೋತ್ ಸ್ಲೋ ಆಗಿರುತ್ತೆ ಅಂತ ಅನ್ಕೊಂಡ್ರು, ಬಟ್ ಸ್ಟಿಲ್ ಸ್ಟ್ರಾಂಗ್ ಗ್ರೋತ್ ಕಂಟಿನ್ಯೂ ಆಗ್ತಾ ಇದೆ. ಸ್ಟ್ರಾಂಗ್ ಗ್ರೋತ್ ಆಗ್ತಾ ಇದೆ. ಜಿಯೋ ಪ್ಲಾಟ್ಫಾರ್ಮ್ಸ್ ರೆವೆನ್ಯೂ 17.8% ಇಯರ್ ಆನ್ ಇಯರ್ ಗ್ರೋತ್ ಆಯಿತು. ಎಬಿಟಾ 18.5% ಇಯರ್ ಆನ್ ಇಯರ್ ಗ್ರೋತ್ ಆಯಿತು. Q4 ನಲ್ಲಿ 6.1 ಮಿಲಿಯನ್ ನ್ಯೂ ಕಸ್ಟಮರ್ಸ್ ಆಡ್ ಮಾಡಿದ್ರು. ಟೋಟಲ್ ಸಬ್ಸ್ಕ್ರೈಬರ್ ಬೇಸ್ 488 ಮಿಲಿಯನ್ ರೀಚ್ ಆಯಿತು. ಆವರೇಜ್ ರೆವೆನ್ಯೂ ಪರ್ ಇಯರ್ ARPU 206.2 ಆಯಿತು. ಲಾಸ್ಟ್ ಇಯರ್ನಿಂದ 13.5% ಇನ್ಕ್ರೀಸ್. ಟೆಕ್ನಾಲಜಿ ಸೈಡ್ ನೋಡಿದ್ರೆ ಆಲ್ರೆಡಿ 191 ಮಿಲಿಯನ್ ಯೂಸರ್ಸ್ 5G ನೆಟ್ವರ್ಕ್ಗೆ ಶಿಫ್ಟ್ ಮಾಡಿದ್ರು. ಮಹಾಕುಂಭ್ 2025 ಇವೆಂಟ್ ನಲ್ಲಿ ಜಿಯೋ ವರ್ಲ್ಡ್ಸ್ ಡೆನ್ಸೆಸ್ಟ್ ಮೊಬೈಲ್ ಡೇಟಾ ಇವೆಂಟ್ ಮ್ಯಾನೇಜ್ ಮಾಡಿದ್ರು. 660 ಮಿಲಿಯನ್ ಡಿವೋಟೀಸ್, 2.2 ಮಿಲಿಯನ್ GB ಡೇಟಾ ಟ್ರಾಫಿಕ್ ಹ್ಯಾಂಡಲ್ ಮಾಡಿದ್ರು ವಿತ್ ಆಲ್ 200 Mbps ಸ್ಪೀಡ್ಸ್. ಗ್ಲೋಬಲ್ ಲೆವೆಲ್ ಕೇಸ್ ಸ್ಟಡಿ ಆಗಿದೆ ಇದು. ಜಿಯೋ ಈಗ ಪ್ರೈವೇಟ್ 5G ನೆಟ್ವರ್ಕ್ಸ್ ಇಂಡಸ್ಟ್ರೀಸ್ಗೆ ಲಾಂಚ್ ಮಾಡ್ತಾ ಇದ್ದಾರೆ. ರೋಬೋಟಿಕ್ ಆಟೋಮೇಷನ್, ವಿಡಿಯೋ ಸರ್ವಿಲೆನ್ಸ್ ತರ ಯೂಸ್ ಕೇಸಸ್ಗೆ. ರಿಲಯನ್ಸ್ ಆಯಿಲ್ ಅಂಡ್ ಗ್ಯಾಸ್ ಎಕ್ಸ್ಪ್ಲೋರೇಷನ್ ಬಿಸ್ನೆಸ್ ನಲ್ಲಿ ಫ್ಲಾಟ್ ರೆವೆನ್ಯೂ ಕಂಡು, ಬಟ್ ಎಬಿಟಾ 9% ಇಯರ್ ಆನ್ ಇಯರ್ ಡ್ರಾಪ್ ಆಯಿತು. KG-D6 ಗ್ಯಾಸ್ ಫೀಲ್ಡ್ ನಲ್ಲಿ ನ್ಯಾಚುರಲ್ ಪ್ರೊಡಕ್ಷನ್ ಡಿಕ್ಲೈನ್ ಮತ್ತು ಪ್ಲಾನ್ಡ್ ಮೇಂಟೆನೆನ್ಸ್ ಡಿಸ್ಟ್ರಪ್ಷನ್ಸ್ ಇದ್ರು, ಆದರೆ ಮೇಂಟೆನೆನ್ಸ್ ಕಂಪ್ಲೀಟ್ ಆದ್ಮೇಲೆ ಪ್ರೊಡಕ್ಷನ್ ಬ್ಯಾಕ್ ಟು ನಾರ್ಮಲ್ ಲೆವೆಲ್ಗೆ ಬಂತು. CBM ಕೋಲ್ಡ್ ಬೆಡ್ ಮೀಥೇನ್ ಗ್ಯಾಸ್ ಫೀಲ್ಡ್ಸ್ ನಲ್ಲಿ ಮಲ್ಟಿಲ್ಯಾಟ್ರಲ್ ಡ್ರಿಲ್ಲಿಂಗ್ ಟ್ರೈ ಮಾಡಿದ್ರು. ನ್ಯೂ ವೆಲ್ಸ್ ಓಲ್ಡ್ ವೆಲ್ಸ್ನ ಕಂಪೇರ್ ಮಾಡಿದ್ರೆ 3x ಜಾಸ್ತಿ ಗ್ಯಾಸ್ ಪ್ರೊಡ್ಯೂಸ್ ಮಾಡ್ತಾ ಇದೆ. ರಿಲಯನ್ಸ್ ಕ್ವೈಟ್ಲಿ ಬಟ್ ಸ್ಟಡಿಯಾಗಿ ನ್ಯೂ ಎನರ್ಜಿ ಬಿಸ್ನೆಸ್ ಬಿಲ್ಡ್ ಮಾಡ್ತಾ ಇದೆ. ಸೋಲಾರ್ ಪ್ಯಾನೆಲ್ ಮ್ಯಾನುಫ್ಯಾಕ್ಚರಿಂಗ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ.
1 GW ಸೋಲಾರ್ ಪ್ಯಾನಲ್ ಫ್ಯಾಕ್ಟರಿ ಆಪರೇಷನಲ್, ಹೆಟ್ರೋ ಜಂಕ್ಷನ್ ಟೆಕ್ನಾಲಜಿ ಬೇಸ್ಡ್ ಪ್ಯಾನಲ್ಸ್ ಪ್ರೊಡಕ್ಷನ್ ಮಾಡ್ತಾ ಇದೆ. ಬ್ಯಾಟರಿ ಗೀಗಾ ಫ್ಯಾಕ್ಟರಿ ಕನ್ಸ್ಟ್ರಕ್ಷನ್ ಪ್ರೋಗ್ರೆಸ್ ಆಗ್ತಾ ಇದೆ. ಟಾರ್ಗೆಟ್ ಅಂದ್ರೆ 30 GW ಆನ್ಯುಯಲ್ ಬ್ಯಾಟರಿ ಪ್ರೊಡಕ್ಷನ್ ಕೆಪಾಸಿಟಿ. ಗ್ರೀನ್ ಹೈಡ್ರೋಜನ್ ಪ್ರಾಜೆಕ್ಟ್ಗೆ 2000 acres ಲ್ಯಾಂಡ್ ಗುಜರಾತ್ ಅಲ್ಲಿ ಸೆಕ್ಯೂರ್ ಮಾಡಿದ್ರು. ಫುಲ್ ಗ್ರೀನ್ ಹೈಡ್ರೋಜನ್ ಎಕೋಸಿಸ್ಟಮ್ ಬಿಲ್ಡ್ ಮಾಡಿ ಬಯೋಗ್ಯಾಸ್ ಪ್ರಾಜೆಕ್ಟ್ ಕೂಡ ನಡೀತಾ ಇದೆ. 10 plants operational and plan to expand to 55 plants next year. ರಿಲಯನ್ಸ್ ಫುಲ್ ಕ್ಲೀನ್ ಎನರ್ಜಿ ಸಪ್ಲೈ ಮಾಡ್ತಾ ಇದೆ. ಪ್ರೊಡಕ್ಷನ್, ಸ್ಟೋರೇಜ್, ಡಿಸ್ಟ್ರಿಬ್ಯೂಷನ್ ಆಲ್ ಇನ್ ಹೌಸ್ ಮ್ಯಾನೇಜ್ ಮಾಡಲು ಗೋಲ್ ಇದೆ. ಕ್ಲೀನ್ ಎನರ್ಜಿ ಟ್ರಾನ್ಸಿಷನ್ದಲ್ಲಿ ಕೂಡ ರಿಲಯನ್ಸ್ ಫ್ಯೂಚರ್ ಜಾಯಿಂಟ್ ಆಗಲು ಗ್ರೌಂಡ್ ವರ್ಕ್ ಹಾಕ್ತಾ ಇದೆ. ಈಗ ಮುಂದಿನ ಸ್ಟೋರಿಯಲ್ಲಿ ಭಾರತ ತನ್ನದೇ ಆದ ಪೊಟ್ಯಾಷಿಯಂ ಉತ್ಪಾದಿಸಲು ಬಯಸುತ್ತಿದೆ. ಗೊತ್ತಾ, ಪೊಟ್ಯಾಷಿಯಂ ಅಂದ್ರೆ ಪ್ರಕೃತಿಯ ಒಂದು ಅದ್ಭುತವಾದ ಗಿಫ್ಟ್. ಪೊಟ್ಯಾಷಿಯಂ ಮಾಲಿಕ್ಯೂಲ್ಸ್ ತುಂಬಾ ಚಿಕ್ಕದಾಗಿ ಇರುತ್ತೆ, ನೀರಿನಲ್ಲಿ ಸುಲಭವಾಗಿ ಕರಗುತ್ತೆ ಮತ್ತು ಸೆಲ್ಸ್ನಲ್ಲಿ ಈಸಿಲಿ ಮೂವ್ ಆಗುತ್ತೆ. ಕೆಮಿಸ್ಟ್ರಿ ಪ್ರಕಾರ ಇದು ಪರ್ಫೆಕ್ಟ್ ಬ್ಯಾಲೆನ್ಸ್ ಇದಂತೆ. ನಾಟ್ ಟು ರಿಯಾಕ್ಟಿವ್, ನಾಟ್ ಟು ಸ್ಟಿಕಿ. ಪ್ಲಾಂಟ್ಸ್ಗೆ ಇದು ತುಂಬ ಇಂಪಾರ್ಟೆಂಟ್. ಪೊಟ್ಯಾಷಿಯಂ ಇಲ್ಲದೆ ಪ್ಲಾಂಟ್ಸ್ ಪ್ರಾಪರ್ ಆಗಿ ವಾಟರ್ ಕಂಟ್ರೋಲ್ ಮಾಡೋಕ್ಕೆ, ಎನ್ಸೈಮ್ಸ್ ಆಕ್ಟಿವೇಟ್ ಮಾಡೋಕ್ಕೆ ಮತ್ತು ಪ್ಲಾಂಟ್ಸ್ನ ಇಂಟರ್ನಲ್ ಸ್ಟ್ರಕ್ಚರ್ ಸ್ಟ್ರಾಂಗ್ ಮಾಡೋಕ್ಕೆ ಆಗಲ್ಲ. ನಿಮಗೆ ಗೊತ್ತಿರಬೇಕು, ಹೆಲ್ದಿ ಪ್ಲಾಂಟ್ ಆದರೆ ಪೊಟ್ಯಾಷಿಯಂ ಪ್ರಾಪರ್ಲಿ ಸಿಗಬೇಕಂತ. ಹಣ್ಣುಗಳು, ಕ್ರಿಸ್ಪ್ ತರಕಾರಿಗಳು, ನ್ಯೂಟ್ರಿಷಿಯಸ್ ಧಾನ್ಯಗಳು ಎಲ್ಲ ಪೊಟ್ಯಾಷಿಯಂ ಮೇಲೆ ಡಿಪೆಂಡ್ ಆಗುತ್ತೆ. ಆದರೆ ಪ್ಲಾಂಟ್ಸ್ ನ್ಯಾಚುರಲಿ ಸಾಯಿಲ್ನಲ್ಲಿ ಇರುವ ಪೊಟ್ಯಾಷಿಯಂ ಅಬ್ಸಾರ್ಬ್ ಮಾಡೋಕ್ಕೆ ಕಷ್ಟಪಡುತ್ತೆ. ಕ್ಲೇ ಪಾರ್ಟಿಕಲ್ಸ್ಗೆ ಪೊಟ್ಯಾಷಿಯಂ ಸ್ಟ್ರಾಂಗ್ ಆಗಿ ಅಟ್ರಾಕ್ಟ್ ಮಾಡುತ್ತೆ, ಅಟ್ಯಾಚ್ ಆಗುತ್ತೆ. ಅದಕ್ಕೆ ಫಾರ್ಮರ್ಸ್ ಫರ್ಟಿಲೈಸರ್ಸ್ ಯೂಸ್ ಮಾಡಬೇಕು. ವಿತೌಟ್ ಫರ್ಟಿಲೈಸರ್ಸ್ ಸಸ್ಯಗಳು ಸಾಕ್ಷಾತ್ಕರಲ್ಲ. ಪ್ರಾಬ್ಲಮ್ ಏನಂದ್ರೆ ಇಂಡಿಯಾ ಆಲ್ಮೋಸ್ಟ್ ಕಂಪ್ಲೀಟ್ ಪೊಟ್ಯಾಷಿಯಂ ಡಿಮ್ಯಾಂಡ್ ಇಂಪೋರ್ಟ್ ಮಾಡುತ್ತೆ. ಪೊಟ್ಯಾಷ್ ಅಂದ್ರೆ ಜೆನೆರಿಕ್ ಟರ್ಮ್ ಫಾರ್ ಪೊಟ್ಯಾಷಿಯಂ ಸಾಲ್ಟ್ಸ್ ಲೈಕ್ ಪೊಟ್ಯಾಷಿಯಂ ಕ್ಲೋರೈಡ್. ಮೇನ್ಲಿ ಕ್ಯಾನಡಾ, ರಷ್ಯಾ, ಬೆಲಾರಸ್ ತರ ಕಂಟ್ರೀಸ್ನಲ್ಲಿ ಲಾರ್ಜ್ ಸ್ಕೇಲ್ ಅಲ್ಲಿ ಪ್ರೊಡಕ್ಷನ್ ಆಗುತ್ತೆ. ಇಂಡಿಯಾ 4th ಲಾರ್ಜೆಸ್ಟ್ ಪೊಟ್ಯಾಷ್ ಇಂಪೋರ್ಟರ್ ಇನ್ ದ ವರ್ಲ್ಡ್ ಆಗಿದೆ. ಆನ್ಯುಯಲ್ ಇಂಪೋರ್ಟ್ ಬಿಲ್ ಅರೌಂಡ್ $1.5 billion ಇದೆ. ಈ ಡಿಪೆಂಡೆನ್ಸ್ ಬಿಗ್ ರಿಸ್ಕ್ ಆಗಿದೆ. ರೀಸೆಂಟ್ ಎಕ್ಸಾಂಪಲ್ಸ್ ನೋಡಿದ್ರೆ ಬೆಲಾರಸ್, ಒನ್ ಆಫ್ ದ ಮೋಸ್ಟ್ ಲಾರ್ಜೆಸ್ಟ್ ಪ್ರೊಡ್ಯೂಸರ್ಸ್, ಸ್ಯಾಕ್ಷನ್ ಫೇಸ್ ಮಾಡಿದ್ರು. ಕ್ಯಾನಡಾ ಅಂಡ್ ಇಂಡಿಯಾ ಮಧ್ಯೆ ಟೆನ್ಷನ್ಸ್ ಆದ್ಮೇಲೆ ಪೊಟ್ಯಾಷ್ ಇಂಪೋರ್ಟ್ಸ್ ಹಿಟ್ ಆಯ್ತು. ರಿಸಲ್ಟ್, ಪ್ರೈಸಸ್ ಸ್ಕೈ ರಾಕೆಟ್ ಆಯಿತು. ಫಾರ್ಮರ್ಸ್ಗೆ ಫರ್ಟಿಲೈಸರ್ ಕಾಸ್ಟ್ ಜಾಸ್ತಿ ಆಯಿತು. ಅಲ್ಟಿಮೇಟ್ಲಿ ಫುಡ್ ಪ್ರೈಸಸ್ ಇಂಪ್ಯಾಕ್ಟ್ ಆಯಿತು. ನಮ್ಮ ಅಗ್ರಿಕಲ್ಚರ್ ಎಕಾನಮಿ ಮತ್ತು ಫುಡ್ ಸೆಕ್ಯೂರಿಟಿ ಪೊಟ್ಯಾಷ್ ಸಪ್ಲೈ ಮೇಲೆ ಹೆವಿಲಿ ಡಿಪೆಂಡ್ ಆಗಿದೆ. ಆಕ್ಚುಲಿ ನಮ್ಮ ದೇಶದಲ್ಲಿ ಪೊಟ್ಯಾಷಿಯಂ ಡಿಪಾಸಿಟ್ಸ್ ಇದೆ, ಸ್ಪೆಷಲಿ ನಾರ್ತ್ ವೆಸ್ಟ್ ರಾಜಸ್ಥಾನ್ನಲ್ಲಿ. ಎಸ್ಟಿಮೇಟ್ಸ್ ಪ್ರಕಾರ ಅರೌಂಡ್ 20,000 ಮಿಲಿಯನ್ ಟನ್ಸ್ ಡಿಪಾಸಿಟ್ ಇದೆ. ಈ ಡಿಪಾಸಿಟ್ಸ್ನ ಕರೆಕ್ಟ್ ಆಗಿ ಯೂಸ್ ಮಾಡಿದ್ರೆ ಥಿಯೋರಿಟಿಕಲಿ 4,000 ಇಯರ್ಸ್ಗೆ ನಮ್ಮ ಪೊಟ್ಯಾಷಿಯಂ ನೀಡ್ಸ್ ಸ್ಯಾಟಿಸ್ಫೈ ಮಾಡಬಹುದು. ಪಂಜಾಬ್ನಲ್ಲಿ ಕೂಡ ನ್ಯೂ ಪೊಟ್ಯಾಷ್ ರಿಸರ್ವ್ಸ್ ರೀಸೆಂಟ್ಲಿ ಡಿಸ್ಕವರ್ ಆಗಿದೆ. ಆದರೆ ಡಿಕೇಡ್ಸ್ನಲ್ಲಿ ಇಂಡಿಯಾ ಸೀರಿಯಸ್ ಅಟೆಂಪ್ಟ್ ಮಾಡ್ತಾ ಇಲ್ಲ. ಈ ರಿಸರ್ವ್ಸ್ನ ಕಮರ್ಷಿಯಲಿ ಮೈನ್ ಮಾಡಬೇಕು. ಬ್ಯೂರೋಕ್ರಾಟಿಕ್ ಹರ್ಡಲ್ಸ್, ಇನ್ಕಂಪ್ಲೀಟ್ ಸರ್ವಿಸ್, ಇವೆಲ್ಲ ರೀಸನ್ಸ್ ಇಂದ ಪ್ರಾಜೆಕ್ಟ್ ಸರಿಯಾಗಿ ಪ್ರೋಗ್ರೆಸ್ ಆಗ್ತಿಲ್ಲ. 2023 ಅಲ್ಲಿ ಇಂಡಿಯನ್ ಗವರ್ಮೆಂಟ್ ಪೊಟ್ಯಾಷ್ನ ಕ್ರಿಟಿಕಲ್ ಮಿನರಲ್ ಲಿಸ್ಟ್ ಅಲ್ಲಿ ಇನ್ಕ್ಲೂಡ್ ಮಾಡಿದ್ರು. ಗವರ್ಮೆಂಟ್ ಪೊಟ್ಯಾಷ್ ಮೈನಿಂಗ್ ಬ್ಲಾಕ್ಸ್ನ ರಾಜಸ್ಥಾನ್ನಲ್ಲಿ ಆಕ್ಷನ್ ಮಾಡೋದು ಟ್ರೈ ಮಾಡಿದ್ದಾರೆ. ಆದ್ರೆ ಇನಿಷಿಯಲ್ ಆಕ್ಷನ್ಸ್ ಫೇಲ್ ಆಯ್ತು ಬಿಕಾಸ್ ಎಕ್ಸ್ಪ್ಲೋರೇಷನ್ ಕಂಪ್ಲೀಟ್ ಆಗಿಲ್ಲ ಅಂತ ಇನ್ವೆಸ್ಟರ್ಸ್ ಹೇಳಿದ್ರು. ಈಗ 1st May 2025 2 ಪೊಟ್ಯಾಷ್ ಬ್ಲಾಕ್ಸ್ ಅಗೇನ್ ಆಕ್ಷನ್ ಆಗಿದೆ. ರೂಲ್ಸ್ ಲಿಬರಲೈಸ್ ಮಾಡಿದ್ರು, ಪ್ರೈವೇಟ್ ಪ್ಲೇಯರ್ಸ್ ಅಟ್ರಾಕ್ಟ್ ಮಾಡಿದ್ದು. ಹಿಂದೂಸ್ತಾನ್ ಜಿಂಕ್ ಲಿಮಿಟೆಡ್, ವೇದಾಂತು ಗ್ರೂಪ್ದು ಆಲ್ರೆಡಿ ಇಂಟ್ರೆಸ್ಟ್ ಶೋ ಮಾಡ್ತಾ ಇದ್ದಾರೆ. ಈ ಆಕ್ಷನ್ ಸಕ್ಸಸ್ ಆಯಿತು. ಈ ಆಕ್ಷನ್ ಸಕ್ಸಸ್ ಆದರೆ ಫಸ್ಟ್ ಟೈಮ್ ಇಂಡಿಯಾ ಡೊಮ್ಯಾಸ್ಟಿಕ್ ಪೊಟ್ಯಾಷ್ ಮೈನಿಂಗ್ ಕಮರ್ಷಿಯಲ್ ಸ್ಕೇಲ್ ಅಲ್ಲಿ ಮಾಡ್ತಾರೆ. ರಿಯಲಿಸ್ಟಿಕ್ಲಿ ಆಕ್ಷನ್ ಸಕ್ಸಸ್ ಆಗಿದ್ರೆ ಮೈನಿಂಗ್ ಸ್ಟಾರ್ಟ್ ಆಗೋಕ್ಕೆ 4-5 years ಟೈಮ್ ಬೇಕೇ ಬೇಕು. ಎನ್ವಿರಾನ್ಮೆಂಟಲ್ ಕ್ಲಿಯರೆನ್ಸ್, ಫರ್ದರ್ ಡೀಟೇಲ್ಡ್ ಎಕ್ಸ್ಪ್ಲೋರೇಷನ್, ಪೈಲಟ್ ಪ್ರಾಜೆಕ್ಟ್ಸ್ ಇವೆಲ್ಲ ನಡಿಬೇಕು. ಇಂಡಸ್ಟ್ರಿ ಎಕ್ಸ್ಪರ್ಟ್ಸ್ ಹೇಳ್ತಾರೆ ಟಿಪಿಕಲಿ ಇದು ಡಿಸ್ಕವರಿ ಇಂದ ಫುಲ್ ಪ್ರೊಡಕ್ಷನ್ಗೆ ಅರೌಂಡ್ 16 years ತಗೊಳುತ್ತೆ ಅಂತ. ಸೊ ನಿಮಗೆ ಕ್ವಿಕ್ ರಿಸಲ್ಟ್ಸ್ ಬೇಕಿದ್ರೆ ಅನ್ಫಾರ್ಚುನೇಟ್ಲಿ ಇದು ಲಾಂಗ್ ಟರ್ಮ್ ಗೇಮ್ ಇದೆ. ಸೆವೆರಲ್ ಚಾಲೆಂಜಸ್ ಕೂಡ ಇದೆ. ಪ್ರೈವೇಟ್ ಪ್ಲೇಯರ್ಸ್ ಹೆಸಿಟೆಂಟ್ ಇದ್ದಾರೆ ಬಿಕಾಸ್ ಮೈನಿಂಗ್ ಇನ್ವೆಸ್ಟ್ಮೆಂಟ್ ಹ್ಯೂಜ್ ಇದೆ, ರಿಟರ್ನ್ಸ್ ಅನ್ಸರ್ಟನ್ ಇದೆ. ಮೈನಿಂಗ್ ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ರೈಲ್ವೇಸ್, ರೋಡ್ಸ್, ಪವರ್ ಸಪ್ಲೈ ಬಿಲ್ಡ್ ಮಾಡಬೇಕು. ಪೊಟ್ಯಾಷಿಯಂ ಮೈನಿಂಗ್ಗೆ ಬಹಳ ನೀರು ಬೇಕು. ರಾಜಸ್ಥಾನ್ನಲ್ಲಿ ವಾಟರ್ ಸ್ಕ್ಯಾರ್ಸಿಟಿ ಬಿಗ್ ಪ್ರಾಬ್ಲಮ್ ಇದೆ. ಲೋಕಲ್ ಪಾಪ್ಯುಲೇಷನ್ಗೆ ಸಪೋರ್ಟ್ ಬೇಕು. ಮೈನಿಂಗ್ ಆಫನ್ ಲೀಡ್ಸ್ ಟು ಲ್ಯಾಂಡ್ ಅಕ್ವಿಸಿಷನ್ ಅಂಡ್ ಎನ್ವಿರಾನ್ಮೆಂಟಲ್ ಕನ್ಸರ್ನ್ಸ್. ಅದು ಒಂದು ಬಹಳ ಬಿಗ್ ಪ್ರಾಬ್ಲಮ್. ಪೊಟ್ಯಾಷ್ ಮಾರ್ಕೆಟ್ ಗವರ್ಮೆಂಟ್ ಫರ್ಟಿಲೈಸರ್ ಸಬ್ಸಿಡೀಸ್ಗೆ ಹೆವಿಲಿ ರಿಲೈ ಆಗುತ್ತೆ. ಅದರಲ್ಲಿ ಪಾಲಿಸಿ ಚೇಂಜ್ ಆದರೆ ಮೈನಿಂಗ್ ಬಿಸ್ನೆಸ್ ಮಾಡೆಲ್ ರಿಸ್ಕ್ ಆಗಬಹುದು. ಇದೆಲ್ಲ ಹರ್ಡಲ್ಸ್ ಆದರೂ ಡೊಮ್ಯಾಸ್ಟಿಕ್ ಪೊಟ್ಯಾಷ್ ಇಂಡಿಯನ್ ಪ್ರೊಡಕ್ಷನ್ ಅಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಇದು ಒಂದು ದೊಡ್ಡದು ಸ್ಟ್ರಾಟಜಿಕ್ ಅಡ್ವಾಂಟೇಜ್ ಇದೆ. ಇದರಿಂದ ಫುಡ್ ಸೆಕ್ಯೂರಿಟಿ ಸ್ಟೇಬಲ್ ಆಗುತ್ತೆ. ಫಾರ್ಮರ್ಸ್ಗೆ ಫರ್ಟಿಲೈಸರ್ ಪ್ರೈಸ್ ಶಾಕ್ ಕಡಿಯೋದು, ಇಂಪೋರ್ಟ್ ಡಿಪೆಂಡೆನ್ಸಿ ರೆಡ್ಯೂಸ್ ಆಗುತ್ತೆ, ಜಿಯೋ ಪೊಲಿಟಿಕಲ್ ರಿಸ್ಕ್ ಅವಾಯ್ಡ್ ಮಾಡಬಹುದು. ಪೊಟ್ಯಾಷಿಯಂ ಕಾಮನ್ ಪೀಪಲ್ಗೆ ಇನ್ವಿಸಿಬಲ್ ಇದೆ, ಬಟ್ ಅಗ್ರಿಕಲ್ಚರ್ದು ಇದು ಬ್ಯಾಕ್ ಬೋನ್. ನಮ್ಮ ಓನ್ ಸಾಯಿಲ್ನಲ್ಲಿ ಪೊಟ್ಯಾಷ್ ಮೈನಿಂಗ್ ಸ್ಟಾರ್ಟ್ ಮಾಡೋದು ಲಾಂಗ್ ಟರ್ಮ್ ಇಂಡಿಯಾನಲ್ಲಿ ಎನಾರ್ಮಸ್ ಬೆನಿಫಿಟ್ ಕೊಡ್ಬೋದು. ಇದು ನಿಜಾನೇ. ಈ ಜರ್ನಿ ನಿಮಿಷದಲ್ಲಿ ಕಂಪ್ಲೀಟ್ ಆಗಲ್ಲ, ಆದರೆ ನಮ್ಮ ಫ್ಯೂಚರ್ ಸೆಕ್ಯೂರ್ ಮಾಡೋಕ್ಕೆ ಇದು ಬಹಳ ಇಂಪಾರ್ಟೆಂಟ್ ಸ್ಟೆಪ್. ಬನ್ನಿ ಇವತ್ತಿನ ಟಿಡ್ ಬಿಟ್ಸ್ ನೋಡ್ಕೊಂಡು ಬರೋಣ. ಮೊದಲೇದು, TVS ಮೋಟರ್ ಕಂಪನಿ ತನ್ನ FY25 ಅಲ್ಲಿ ಹೈಯೆಸ್ಟ್ ಎವರ್ ಸ್ಟ್ಯಾಂಡ್ ಅಲೋನ್ ನೆಟ್ ಪ್ರಾಫಿಟ್ ಅನೌನ್ಸ್ ಮಾಡಿದ್ದಾರೆ. 2,711 crore
ಆದರೆ ಕಳೆದ ವರ್ಷ 2083 ಕ್ರೋರ್ ಕಂಪೇರ್ ಮಾಡಿದರೆ ಆಲ್ಮೋಸ್ಟ್ 30% ಗ್ರೋತ್ ಇದೆ. ರೆವೆನ್ಯೂ ಫ್ರಮ್ ಆಪರೇಷನ್ಸ್ 14% ಇಯರ್ ಆನ್ ಇಯರ್ ಇನ್ಕ್ರೀಸ್ ಆಯಿತು. ಟೋಟಲ್ 36,251 ಕ್ರೋರ್ ಆಯಿತು. ಆಪರೇಟಿಂಗ್ ಎಬಿಡ್ಡಾ ಮಾರ್ಜಿನ್ ಕೂಡ 120 ಬೇಸಿಸ್ ಪಾಯಿಂಟ್ಸ್ ಇಂಪ್ರೂವ್ ಆಯಿತು, ನೌ ರೀಚಿಂಗ್ ಟು 12.3%. ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ 3,629 ಕ್ರೋರ್ ಆಯಿತು. ಲಾಸ್ಟ್ ಇಯರ್ ಇಂದ ಕಂಪೇರ್ ಮಾಡಿದ್ರೆ 31% ಜಂಪ್ ಇದೆ. ಸೇಲ್ಸ್ ಸೈಡ್ ನೋಡಿದ್ರೆ TVS 47.44 ಲ್ಯಾಕ್ 2 ವೀಲರ್ಸ್ ಅಂಡ್ 3 ವೀಲರ್ಸ್ ಸೇಲ್ಸ್ ಮಾಡಿದ್ರು. ಪ್ರೀವಿಯಸ್ ಇಯರ್ ಕಂಪೇರ್ ಮಾಡಿದ್ರೆ 41.91 ಲ್ಯಾಕ್ ಸೇಲ್ಸ್, ಅಂದ್ರೆ 13% ಗ್ರೋತ್ ಇದೆ. ಮೋಟರ್ ಸೈಕಲ್ ಸೇಲ್ಸ್ ಅಲ್ಲಿ 10% ಗ್ರೋತ್ ಆಯಿತು. ಸ್ಕೂಟರ್ ಸೇಲ್ಸ್ ಅಲ್ಲಿ 21% ಗ್ರೋತ್ ಆಯಿತು. ಮತ್ತು ಎಲೆಕ್ಟ್ರಿಕ್ ವೆಹಿಕಲ್ EV ಸೇಲ್ಸ್ ಅಲ್ಲಿ 44% ಜಾಸ್ತಿ ಗ್ರೋತ್ ಆಯಿತು. 2.79 ಲ್ಯಾಕ್ EV ಸೇಲ್ಸ್ ಆಗಿದೆ. ಕ್ಯುಮ್ಯುಲೇಟಿವ್ಲಿ TVS EV ಕಸ್ಟಮರ್ಸ್ ಈಗ 500,000 ಕ್ರಾಸ್ ಮಾಡಿದ್ದಾರೆ. ಇದು ಒಂದು ಮೇಜರ್ ಮೈಲ್ ಸ್ಟೋನ್. ಎರಡನೇದು ಇಂಡಸ್ಇಂಡ್ ಬ್ಯಾಂಕ್, ಭಾರತದ 5th ಲಾರ್ಜೆಸ್ಟ್ ಪ್ರೈವೇಟ್ ಬ್ಯಾಂಕ್ ಅನೌನ್ಸ್ ಮಾಡಿದ್ದಾರೆ. ಅವರು $229.56 million ಫೈನಾನ್ಷಿಯಲ್ ಹಿಟ್ ಮಾಡಿದ್ದಾರೆ. ರೀಸನ್ ಅಂದ್ರೆ ಪಾಸ್ಟ್ 6 years ನಲ್ಲಿ ಡೆರಿವೇಟಿವ್ ಅಕೌಂಟಿಂಗ್ ರಾಂಗ್ ಟ್ರೀಟ್ಮೆಂಟ್ ಆಯ್ತು ಅಂತ. ಇಂಟರ್ನಲ್ ಅಂಡ್ ಎಕ್ಸ್ಟರ್ನಲ್ ಆಡಿಟ್ಸ್ ಆದ್ಮೇಲೆ ಇವರು ಇದನ್ನ ಫೈನಲೈಸ್ ಮಾಡಿದ್ರು. ಬ್ಯಾಂಕ್ ಹೇಳ್ತಾ ಇದೆ ರೆಸ್ಪಾನ್ಸಿಬಿಲಿಟಿ ಫಿಕ್ಸ್ ಮಾಡಿದ್ದು, ಸೀನಿಯರ್ ಮ್ಯಾನೇಜ್ಮೆಂಟ್ ರೂಲ್ಸ್ ರಿಯಲೈನ್ ಮಾಡಿದ್ದಾರೆ. ಆಲ್ಸೋ ಇಂಟರ್ನಲ್ ಡೆರಿವೇಟಿವ್ ಟ್ರೇಡ್ಸ್ ಏಪ್ರಿಲ್ ಮಂತ್ ಇಂದ ಕಂಪ್ಲೀಟ್ಲಿ ಡಿಸ್ಕಂಟಿನ್ಯೂ ಮಾಡಬಹುದು ಅಂತ. ಇಂಡಸ್ಇಂಡ್ ಬ್ಯಾಂಕ್ ಫುಲ್ ಇಯರ್ ಅರ್ನಿಂಗ್ಸ್ May 15th ಆಗಕ್ಕೆ ರಿಲೀಸ್ ಆಗುತ್ತೆ, ಬಟ್ ಎಕ್ಸಾಕ್ಟ್ ಡೇಟ್ ಇನ್ನ ಫಿಕ್ಸ್ ಆಗಿಲ್ಲ. ಕೊನೆ ಟಿಡ್ಬಿಟ್, ಆಕ್ಸಿಸ್ ಬ್ಯಾಂಕ್ ಅನೌನ್ಸ್ ಮಾಡಿದ್ದಾರೆ ಅವರು 55,000 ಕ್ರೋರ್ ರುಪೀಸ್, ಅದು $6.4 billion ರೇಸ್ ಮಾಡೋಕೆ ಪ್ಲಾನ್ ಇದೆ ಅಂತ. 20,000 ಕ್ರೋರ್ ರುಪೀಸ್ ಥ್ರೂ ಈಕ್ವಿಟಿ ರೇಸ್ ಮಾಡ್ತಾರೆ, ಅದು ಲೋಕಲ್ ಶೇರ್ಸ್ ಇಲ್ಲಾಂದ್ರೆ ಡೆಪಾಸಿಟರಿ ರಿಸಿಪ್ಟ್ಸ್ ಸೆಲ್ ಮಾಡಿ. ಬೇರೆ 35,000 ಕ್ರೋರ್ಸ್ ಡೆಬ್ಟ್ ಇನ್ಸ್ಟ್ರೂಮೆಂಟ್ಸ್ ಇನ್ಕ್ಲೂಡಿಂಗ್ ಲೋಕಲ್ ರುಪಿ ಬಾಂಡ್ಸ್, ಫಾರಿನ್ ಕರೆನ್ಸಿ ಬಾಂಡ್ಸ್, ಅಡಿಷನಲ್ ಟೈರ್ 1 ಬಾಂಡ್ಸ್ ಮತ್ತು ಇನ್ಫ್ರಾಸ್ಟ್ರಕ್ಚರ್ ಬಾಂಡ್ಸ್ ಅಲ್ಲಿ. ರೀಸೆಂಟ್ ಮಾರ್ಚ್ ಕ್ವಾರ್ಟರ್ ಅಲ್ಲಿ ಆಕ್ಸಿಸ್ ಬ್ಯಾಂಕ್ 7,120 ಕ್ರೋರ್ ರುಪೀಸ್ ಪ್ರಾಫಿಟ್ ಮಾಡಿದ್ದಾರೆ. ಇಯರ್ ಆನ್ ಇಯರ್ ಸ್ಲೈಟ್ 0.2% ಡ್ರಾಪ್ ಇದ್ರು ಅನಲಿಸ್ಟ್ ಎಕ್ಸ್ಪೆಕ್ಟೇಷನ್ ಕಿಂತ ಜಾಸ್ತಿ ಪರ್ಫಾರ್ಮೆನ್ಸ್ ಆಗಿದೆ. ಓವರ್ ಆಲ್ ಇಂಡಿಯನ್ ಬ್ಯಾಂಕಿಂಗ್ ಸೆಕ್ಟರ್ ರೆಸಿಲೆಂಟ್ ಇದೆ ಅಂಡ್ ಇನ್ವೆಸ್ಟರ್ ಸೆಂಟಿಮೆಂಟ್ ಪಾಸಿಟಿವ್ ಇದೆ. ಅದಕ್ಕೇನೆ ಈ ಫಂಡ್ ರೇಸಿಂಗ್ ಡಿಸಿಷನ್ ಬರ್ತಾ ಇದೆ. ಸ್ನೇಹಿತರೆ, ಇದಿಷ್ಟು ಝೆರೋದಾ ಮಾರ್ಕೆಟ್ಸ್ನ ಡೈಲಿ ಬ್ರೀಫ್ನ ಅಪ್ಡೇಟ್. ಇನ್ನಷ್ಟು ಅಪ್ಡೇಟ್ಸ್ ಒಂದಿಗೆ ನಾನು ನಿಮಗೆ ಮುಂದಿನ ವಿಡಿಯೋಲಿ ಸಿಗ್ತೀನಿ. ಟಿಲ್ ದೆನ್, ಟೇಕ್ ಕೇರ್.